ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿಮರ್ಶ್ ಕಿಚನ್. ನಾನಿವತ್ತು ಜೋಳದ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದ್ರ ಜೊತೆಗೆ ಒಂದು ಸಿಂಪಲ್ಲಾಗಿ ರೊಟ್ಟಿಗೆ ಬೇಕಲ್ಲ, ಅದಕ್ಕೆ ಸ್ವಲ್ಪ ಪಲ್ಯ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಒಂದು ಹೀರೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಂತರ ಈರುಳ್ಳಿ, ಟೊಮೆಟೊ, ಕರಿಬೇವು, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಸ್ಟವ್ ಮೇಲೆ ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆನ ಸಿಡಿಸ್ತಾ ಇದ್ದೀನಿ. ನಂತರ ಅದನ್ನ ಬೆಳ್ಳುಳ್ಳಿ ಏನು ಇಟ್ವಲ್ಲ ಅದನ್ನ ಹಾಕ್ತಾಯಿದ್ದೀನಿ. ಮತ್ತು ಕರಿಬೇವು, ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಅದು ಫ್ರೈ ಆದ ನಂತರ ಹೆಚ್ಚಿಟ್ಕೊಂಡಿರೋ ಸಣ್ಣದಾಗಿ ಟೊಮೆಟೊ ಹಣ್ಣನ್ನು ಕೂಡ ಹಾಕ್ತಾಯಿದ್ದೀನಿ. ಮತ್ತು ಅದೆಲ್ಲ ಫ್ರೈ ಆಗಬೇಕಲ್ಲ, ಮೆತ್ತಗಾಗಬೇಕು ಅಂತ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿಯನ್ನು ಕೂಡ ಹಾಕ್ತಾಯಿದ್ದೀನಿ. ನಂತರ ನಾವೇನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಲ್ಲ ಹೀರೆಕಾಯಿನ ಅದರಲ್ಲಿ ಒಗ್ಗರಣೆಯಲ್ಲೇ ಹಾಕ್ತಾಯಿದ್ದೀನಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಂತರ ಅದಕ್ಕೆ ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಧನಿಯಾ ಪೌಡ್ರನ್ನು ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿ ಶೇಂಗಾ ಪುಡಿ, ಗುರಾಳ್ ಪುಡಿ ಏನು ಹಾಕಿಲ್ಲ, ಹಂಗೆ ಸಿಂಪಲ್ಲಾಗಿ ಒಂದು ಪಲ್ಯನ ಕೂಡ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ಒಂದು ಸರಿ ನಿಮಗೆ ನಾನು ತೋರಿಸ್ಕೊಡ್ತೀನಿ, ಎಣ್ಣೆಗಾಯಿ ಟೈಪು. ಆಯಿತು, ಇದು ಮುಚ್ಚಿದ್ವಿ. ಈಗ ರೊಟ್ಟಿಗೆ ನೋಡಿ, ಫಸ್ಟಿಗೆ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪಾಕಿ ಕುದಿಬೇಕಾರೆ ಹಿಟ್ಟಾಕಿ ಅದನ್ನು ನೀಟಾಗಿ ಕಲಿಸ್ಕೋಬೇಕು. ಕುದೀತಾ ಇದೆಯಲ್ಲ, ಹಿಟ್ಟು ಬೇಯಬೇಕದು. ಬೆಂದಮೇಲೆ ಅದನ್ನ ನೀಟಾಗಿ ಚುಚ್ಚುಗದಿಂದ ನಾವೀಗ ಅದನ್ನ ತಿರ್ಗಿಸ್ಕೋಬೇಕು. ಮುದ್ದೆ ಯಾವ ಥರ ನಾವು ತಿರ್ಗಿಸ್ಕೊತೀವಲ್ಲ ಅದೇ ಥರನೇ ಅಷ್ಟೇ. ಒಬ್ಬೊಬ್ಬರು ನೀರು ಕಾಸಿ ಹಾಕ್ಕೊತಾರೆ. ಈ ರೀತಿ ಮಾಡಿದರೆ ಹಿಟ್ಟು ಜಿಗಿಯಾಗೂ ಇರುತ್ತೆ ಮತ್ತು ಉದ್ದೋದಕ್ಕೆ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಆಗಿದೆ. ಸಣ್ಣಕ್ಕಿರಬೇಕು, ಸ್ಟವ್ವು ಸಣ್ಣಕ್ಕೆ ಇಟ್ಕೊಂಡು ಮಾಡ್ಕೋಬೇಕು. ನಂತರ ಇದನ್ನು ಒಂದು ಪರಾತದಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ಜೋಳದ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಜೋಳದ ಹಿಟ್ಟು ಹಾಕ್ಕೊಂಡು ತಣ್ಣೀರಲ್ಲೇ ಕಲಿಸ್ತಾ ಇದ್ದೀನಿ. ನಾನು ಈ ರೀತಿಯಾಗಿ ನಾದ್ತಾಯಿದ್ದೀನಿ. ಚೆನ್ನಾಗಿ ಚಟಪಟ ಚರ 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 ನಾದ್ಕೋಬೇಕಿದ್ನ. ನೋಡಿ, ಈ ರೀತಿಯಾಗಿ ನಾದ್ಕೊಂಡಿರ್ತೀನಿ. ನೋಡಿ ಯಾವ ರೀತಿ ಕಾಣ್ತಿದೆ, ಇದು ಚಪಾತಿ ಹಿಟ್ಟಿನ ಥರನೇ ಕಾಣಿಸ್ತಾ ಇದೆ. ನೋಡಿ, ಒಂದು ಮಣೆ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಉಳ್ಳಿ ತೊಗೊಂಡು ಇದನ್ನ ಉದ್ಕೊತಾ ಇದ್ದೀನಿ. ನಿಮಗೆ ಚೆನ್ನಾಗಿ ನೀಟಾಗಿ ರೌಂಡಕ್ಕೆ ಕಾಣಬೇಕಲ್ಲ, ಅದಕ್ಕೋಸ್ಕರ ಇದು ಅರುಗು ಅಂತ ಕಟ್ಕೊತೀವಿ. ನಮ್ಮ ಕಡೆ ಅರುಗು ಕಟ್ಕೊಳೋದು ಇದು ಸೈಡಲ್ಲಿ. ಈ ರೀತಿಯಾಗಿ ಅರುಗು ಕಟ್ಕೊಂಡ್ರೆ ರೊಟ್ಟಿನೂ ಚೆನ್ನಾಗಾಗುತ್ತೆ ಮತ್ತು ದುಂಡಾಗಿ ರೌಂಡಾಗಿ ನೀಟಾಗಿ ಬರುತ್ತೆ. ಸ್ವಲ್ಪ ಆಗಾಗ ಹಿಟ್ಟು ಹಾಕ್ಕೊಂಡು ಉತ್ತಾ ಹೋಗಬೇಕು. ಅರುಗು ಕ್ಲೀನಾಗಿ ಉದ್ಕೋಬೇಕು. ಲಾಸ್ಟ್ ಟೈಮ್ ಮೂರೆ ಎಲ್ಲ ಸೆಂಟ್ರೆ ಉದ್ದಬಾರ್ದು. ಏನೂ ಅರಿಯಲ್ಲ, ನೀವು ನಿಧಾನಕ್ಕೆ ಉದ್ದಬೇಕು, ಜಾಸ್ತಿ ಫೋರ್ಸ್ ಹಾಕಿ ಉದ್ದಬಾರ್ದು. ಭಾಳ ಚೆನ್ನಾಗಾಗುತ್ತೆ. ನೋಡಿ, ಈ ರೀತಿಯಾಗಿ ನೀರು ಕೂಡ ಹಚ್ಚಬೇಕು. ನೀರು ಹಚ್ಚಿ ಅದು ಅಂಚು ಬಿಡ್ತಾ ಇರಬೇಕಾದ್ರೆ ತಿರುವು ಹಾಕ್ಬೇಕು. ಅದನ್ನ ಸೈಡಲ್ಲೆಲ್ಲ ಬಿಡಿಸ್ಕೊಂಡು ನೀಟಾಗಿ ತಿರುವು ಹಾಕ್ಕೋಬೇಕು. ನೋಡಿ, ನೀಟಾಗಿ ಬೇಯಿಸ್ಕೋಬೇಕು. ಅದನ್ನ ಹಿಂದೆ ಮುಂದೆ ಬಟ್ಟೆಯಲ್ಲಿ ಈ ರೀತಿಯಾಗಿ ಅದ್ಮಿದ್ರೆ ಅದು ಸುತ್ತಲೂ ಕವರ್ ಮಾಡಿಕೊಂಡು ಅದನ್ನ ಇಟ್ಕೋಬೇಕು. ನೀಟಾಗಿ ಬೇಯುತ್ತೆ ಅದು. ನೋಡಿ, ಇಷ್ಟೇ ಜೋಳದ ರೊಟ್ಟಿ. ನೀವು ಕೂಡ ಮಾಡ್ಕೋಬೋದು, ಬರಲಿಲ್ದರೂ ಬೇಕಾದರೂ ಕಲಿಬೋದು. ನೋಡಿ, ರೆಡಿ ಆಯಿತು ಜೋಳದ ರೊಟ್ಟಿ ಪಲ್ಯ.